ಲಕ್ಷ್ಮಿ ಅನ್ನೋ ಹೆಣ್ಮಗಳು ಧರ್ಮಸ್ಥಳದ ಗೆಸ್ಟ್ ಹೌಸ್ ಅಲ್ಲಿ ಕೊಲೆಯಾಗಿದ್ಲು. ಮತ್ತೆ ಶ್ರುತಿ ಅನ್ನೋ ಹೆಣ್ಮಗಳು ಉಜಿರೆ ಗೆಸ್ಟ್ ಹೌಸ್ ಅಲ್ಲಿ ಕೊಲೆಯಾಗಿದ್ಲು. ಇವೆರಡೂ ಕಾರ್ಡು ಸಹ ಒಂದು ಪಿಟ್ಟಲ್ ಸಿಕ್ಕಿದೆ. ಇಟ್ಸ್ ನಾಟ್ ಎ ಈಸಿ ಥಿಂಗ್. ಇನ್ಫ್ಯಾಕ್ಟ್ ಬರೀ ಲಕ್ಷ್ಮಿ ಮತ್ತೆ ಶ್ರುತಿ ಅವರ ಕೇಸನ್ನು ಎತ್ಕೊಂಡ್ರು ಸಹ ಕೊಲೆಯಾದಂತ ಸೂಸೈಡ್ ಮಾಡ್ಕೊಂಡಂತ ಹೆಣ್ಮಕ್ಳು ಅಲ್ಲಿ ಏನೋ ಧರ್ಮಸ್ಥಳದಿಂದ ಇಲ್ಲಿ ಬಂದು ಊತ ಹಾಕಿ ಹೋಗಿ ಸೂಸೈಡ್ ಮಾಡ್ಕೊಂಡಿಲ್ಲ, ಅಥವಾ ಶ್ರುತಿ ಅವರು ಉಜಿರೆಯಿಂದ ಬಂದು ಡಾಕ್ಯುಮೆಂಟ್ ಅನ್ನ ಇಬ್ರು ಸೇರಿ ಊತ ಹಾಕ್ಬಿಟ್ಟು ಸೂಸೈಡ್ ಮಾಡ್ಕೊಂಡಿಲ್ಲ. ಭೀಮಾ ಅನ್ನೋ ಕಂಪ್ಲೇಂಟ್ ಒಂದು ಮಾತು ಹೇಳ್ತಾರೆ, ಏನಂತಂದ್ರೆ ಈ ಸ್ಪೆಸಿಫಿಕ್ ಒಂದು ಆರ್ಡರ್ ಸಿಗ್ತಾ ಇತ್ತಂತೆ, ಯಾರಿಗೆ ಈತ ಕೆಲಸ ಮಾಡ್ತಾ ಇದ್ದ ಅವ್ರು ಹೇಳೋರಂತೆ ಹೆಣನ ಒಂದ್ ಕಡೆ ಊತ ಹಾಕು, ಡಾಕ್ಯುಮೆಂಟ್ಸ್ ಒಂದ್ ಕಡೆ ಊತ ಹಾಕು ಅಂತ. ಈತ ಕಂಪ್ಲೇಂಟು ಹೇಳಿದಾನೆ. ಇಫ್ ಐ ಆಮ್ ನಾಟ್ ರಾಂಗ್ FIR ಅಲ್ಲಿ ಅದು ರಿಫ್ಲೆಕ್ಟ್ ಆಗಿರ್ಬೋದು. ಸ್ವ ಇಚ್ಛಾ ಹೇಳಿಕೆ ಏನಿದೆ ಬಿಫೋರ್ ದ ಮ್ಯಾಜಿಸ್ಟ್ರೇಟ್ ಮುಂದೆ ಏನ್ ಹೇಳಿದ್ದಾರೆ ಅದರಲ್ಲೂ ಸಹ ಈ ಒಂದು ಪ್ಯಾಟ್ರನ್ ಏನಿದೆ, ಅಂದ್ರೆ ಬಾಡಿಯನ್ನ ಒಂದ್ ಕಡೆ ಊತ ಹಾಕೋದು, ಮತ್ತೆ ಅವ್ರಿಗೆ ಸಂಬಂಧಪಟ್ಟಂತ ದಾಖಲೆಗಳಾಗಿರ್ಬೋದು, ಯಾಕಂದ್ರೆ ಸತ್ತಾಗ ದಾಖಲೆಗಳಿರ್ತದ, ದಾಖಲೆಗಳು ಒಂದ್ ಕಡೆ ಊತ ಹಾಕೋದು, ಸಾಮಾನ್ಯವಾಗಿ ಅನಾಥ ಶವವಾಗಿ ಅದನ್ನ ಪ್ರೊಜೆಕ್ಟ್ ಮಾಡೋದು. ದಿಸ್ ಇಸ್ ವಾಟ್ ಭೀಮಾ ಹ್ಯಾಸ್ ಮೆನ್ಷನ್ಡ್. ಭೀಮಾ ಅವರು ತಮ್ಮ ಹೇಳಿಕೆನಲ್ಲಿ ಮೆನ್ಷನ್ ಮಾಡೋದೇನು ಅಂತಂದ್ರೆ ಇದೇ ರೀತಿ ಹೆಣವನ್ನ ಒಂದ್ ಕಡೆ ಊತಾಕ್ತಾ ಇದ್ದೆ, ಮತ್ತೆ ಡಾಕ್ಯುಮೆಂಟ್ಸ್ ಅನ್ನ ಊತಾಕ್ತಾ ಇದ್ದೆ.